ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಇಟರೇಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ಈ ಇಟರೇಟರ್ಸ್ ಅಂದ್ರೆ ಏನು? ಅದು ಒಂದು ಫಂಕ್ಷನ್ ಆಗಿರುತ್ತೆ. ಆ ಫಂಕ್ಷನ್ ಅಲ್ಲಿ ಒಂದಿಷ್ಟು ಸ್ಪೆಷಾಲಿಟಿ ಇದೆ. ಏನ್ ಸ್ಪೆಷಾಲಿಟಿ? ಈಗ ನೋಡಿ, ಈ ಇಟರೇಟರ್ ಅಂದ್ರೆ ಅದು ಒಂದು ಆಬ್ಜೆಕ್ಟ್ ಇರುತ್ತೆ. ಆ ಆಬ್ಜೆಕ್ಟ್ ಏನ್ ಮಾಡುತ್ತೆ, ನಿಮಗೆ ಯಾವುದಾದ್ರೂ ಟ್ರಾನ್ಸ್ಫರ್ಸ್ ಮಾಡೋ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಟ್ರಾನ್ಸ್ಫರ್ಸ್ ಅಂದ್ರೆ ಏನೇ, ನಿಮಗೆ ಯಾವುದಾದ್ರೂ ಲಿಸ್ಟ್ ಅಥವಾ ಟಪಲ್ ಅಥವಾ ಯಾವುದಾದ್ರೂ ಸಿಕ್ವೆನ್ಷಿಯಲ್ ಡೇಟಾ ಟೈಪ್ ಇದ್ರೆ ಅದರಲ್ಲಿ ಸಂಚರಿಸಲು ನಿಮಗೆ ಸಹಾಯ ಮಾಡುತ್ತೆ. ಅಂದ್ರೆ ನಿಮ್ ಫಾರ್ ಲೂಪ್ ಇದೆಯಲ್ಲ, ಆ ರೀತಿ ಅದು ಅದರಲ್ಲೇ ಸಂಚರಿಸಲು ನಿಮಗೆ ಸಹಾಯ ಮಾಡುತ್ತೆ. ಹೇಗೆ ಸಹಾಯ ಮಾಡುತ್ತೆ? ಅದರಲ್ಲಿ ಒಂದಿಷ್ಟು ಪ್ರೋಟೋಕಾಲ್ ಇದೆ. ಏನ್ ಪ್ರೋಟೋಕಾಲ್ ಗೊತ್ತಾ? ಅದರಲ್ಲಿ ನಾವು ಎರಡು ಮೆಥಡ್ ಯೂಸ್ ಮಾಡಬೇಕು, ಒಂದು ಇಟರ್ ಮತ್ತೆ ನೆಕ್ಸ್ಟ್. ಸೊ ಈ ಎರಡು ಮೆಥಡ್ ಯೂಸ್ ಮಾಡಿದ್ರೆ ನಿಮಗೆ ಇಟರೇಟರ್ ಅಂತ ಹೇಳ್ಕೊಳ್ಳುತ್ತೆ. ಅದನ್ನ ಒಂದ್ ಸ್ವಲ್ಪ ಪೈಥಾನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಮೈ ಲಿಸ್ಟ್ ಅಂತ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಲಿಸ್ಟ್ ಅಲ್ಲಿ ನನಗೆ ಎಲ್ಲಾ ಎಲಿಮೆಂಟ್ಸ್ ಅನ್ನ ಪ್ರಿಂಟ್ ಮಾಡಬೇಕು. ಹಾಗಿದ್ರೆ ನಾನು ಏನ್ ಮಾಡಬೇಕು? ಒಂದು ಫಾರ್ ಲೂಪ್ ಯೂಸ್ ಮಾಡಿ ಈ ತರ ಪ್ರಿಂಟ್ ಮಾಡ್ತೀನಿ. ಇದು ಒಂದ್ ಮೆಥಡ್. ಈಗ ಇದನ್ನೇ ಇಟರೇಟರ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನೋಡೋಣ. ಈ ಇಟರೇಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನಾನು ಹೇಳಿದೆ ಏನ್ ಮಾಡಬೇಕು, ನಮಗೆ ಎರಡು ಫಂಕ್ಷನ್ಸ್ ಅನ್ನ ಯೂಸ್ ಮಾಡಬೇಕು. ಒಂದು ಇಟರ್. ಓಕೆ, ನಾನೇನ್ ಮಾಡ್ತೀನಿ, ಈಗ ಮೈ ಇಟರ್ ಅಂತ ಒಂದು ವೇರಿಯೇಬಲ್ ತಗೋತೀನಿ. ಈ ವೇರಿಯೇಬಲ್ ಅಲ್ಲಿ ಏನ್ ಸ್ಟೋರ್ ಮಾಡ್ತೇನೆ? ಇಟರ್ ಆಫ್ ಮೈ ಲಿಸ್ಟ್ ಅನ್ನ ಕಳಿಸ್ತೇನೆ. ಸೊ ಈಗ ಏನಾಗುತ್ತೆ, ಈ ಮೈ ಲಿಸ್ಟ್ ಅಂತ ಹೇಳ್ಬಿಟ್ಟು ಇದು ಲಿಸ್ಟ್ ಆಗಲ್ಲ, ಈಗ ಇದೊಂದು ಇಟರೇಟರ್ ಆಗಿ ರೂಪುಗೊಳ್ಳುತ್ತೆ. ಸೊ ಈವಾಗ ನಾನೇನ್ ಮಾಡ್ಬೇಕು, ಈಗ ಯಾವ್ದಾದ್ರು ಒಂದು ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಪ್ರಿಂಟ್ ಮಾಡ್ಬೇಕಂದ್ರೆ ನಾನೇನ್ ಮಾಡ್ಬೇಕು, ನೆಕ್ಸ್ಟ್ ಫಂಕ್ಷನ್ ಯೂಸ್ ಮಾಡ್ಬೇಕು. ಸೊ ನಾನು ಬರೀ ನೆಕ್ಸ್ಟ್ ಆಫ್ ಮೈ ಇಟರ್ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈಗ ನೋಡಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೇನೆ. ನೆಕ್ಸ್ಟ್ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಫಸ್ಟ್ ಎಲಿಮೆಂಟ್ ಬಂತು. ಓಕೆ, ಇದೇ ರೀತಿ ನಾನು ಮತ್ತೆ ನೆಕ್ಸ್ಟ್ ಆಫ್ ಮೈ ಇಟರ್ ಅಂತ ಮಾಡಿದ್ರೆ ಮತ್ತೆ ಏನ್ ಬರುತ್ತೆ, ಮತ್ತೆ ನನಗೆ ನೆಕ್ಸ್ಟ್ ಎಲಿಮೆಂಟ್ ಬರುತ್ತೆ. ಸೊ ಈಗ ನೋಡಿ, ನೆಕ್ಸ್ಟ್ ಎಲಿಮೆಂಟ್ ಬರ್ತಾ ಇದೆ. ಹಾಗೆ ನಾನು ಇದನ್ನ ನೆಕ್ಸ್ಟ್ ಆಫ್ ಮೈ ಇಟರ್ ಅನ್ನೋದು ಒಂದನ್ನೇ ಇಟ್ಟು ನಾನು ಪದೇ ಪದೇ ಇದನ್ನ ರನ್ ಮಾಡ್ತಾ ಹೋದ್ರು ಕೂಡ ಅದು ನನಗೆ ಮೈ ಲಿಸ್ಟ್ ಅಲ್ಲಿ ಟ್ರಾನ್ಸ್ಫರ್ಸ್ ಆಗ್ತಾ ಹೋಗುತ್ತೆ. ಸೊ ಈಗ ನೋಡ್ತಾ ಇದ್ರಲ್ಲ, ನಾನು ಪದೇ ಪದೇ ಇದನ್ನ ರನ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ರನ್ ಮಾಡ್ತಾ ಇದ್ರೆ ನನಗೆ ಲಾಸ್ಟ್ ಎಲಿಮೆಂಟ್ ವರೆಗೂ ಅದು ರನ್ ಆಗುತ್ತೆ. ಲಾಸ್ಟ್ ಎಲಿಮೆಂಟ್ ಆದ್ಮೇಲೆ ಮತ್ತೆ ನಾನು ರನ್ ಮಾಡಿದ್ರೆ ಏನಾಗುತ್ತೆ, ಅದು ನನಗೆ ಎರರ್ ಕೊಡುತ್ತೆ. ಏನಂತ? ಸ್ಟಾಪ್ ಇಟ್ರೇಷನ್ ಅಂತ ಎರರ್ ಕೊಡುತ್ತೆ. ಸೊ ಈ ಇಟ್ರೇಷನ್ ಎಲ್ಲಿ ತನಕ ಆಗುತ್ತೆ ಅಂದ್ರೆ, ಈ ಮೈ ಇಟರ್ ಅಂತ ಇದೆಯಲ್ಲ, ಇದರಲ್ಲಿ ಆಬ್ಜೆಕ್ಟ್ ಅದು ಎಲ್ಲಿ ತನಕ ಇಟ್ರೇಷನ್ ಆಗ್ಬೋದು ಅಲ್ಲಿ ತನಕ ಇಟ್ರೇಷನ್ ಆಗಿ ಅದು ನೆಕ್ಸ್ಟ್ ನಿಮಗೆ ಎರರ್ ಕೊಡುತ್ತೆ. ಇದಿಷ್ಟು ಸ್ನೇಹಿತರ ಮಾಹಿತಿ. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋಲಿ ಮತ್ತಿಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.